ಶ್ರೀಮತಿ ಶೈಲಜಾ ಸೋಮಣ್ಣ ಅವರು, ಸೋಮಣ್ಣ ವಿ ಸೋಮಣ್ಣ ಪ್ರತಿಷ್ಠಾನದ ಪರವಾಗಿ ಶ್ರೀಮತಿ ಶೈಲಜಾ ಸೋಮಣ್ಣ ಅವರು, ಶ್ರೀ ಸೋಮಣ್ಣನವರು ಪಾಲ್ನೇತ್ರ ಅವರನ್ನು ಗೌರವಿಸ್ತಾ ಇದ್ದಾರೆ. ಬನ್ನಿ ತಮ್ಮ ಜೋರಾದ ಚಪ್ಪಾಳೆ. ಈ ಸೋಮಣ್ಣ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿ ಪಾಲ್ನೇತ್ರ ಅವರು ಪ್ರತಿಷ್ಠಾನವನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇದ್ದಾರೆ. ಒಳ್ಳೆ ಕಾರ್ಯಯೋಜನೆಗಳನ್ನು ನಡೆಸ್ತಾ ಇದ್ದಾರೆ. ದಯಮಾಡಿ ಶ್ರೀ ಅರುಣ್ ಸೋಮಣ್ಣ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇವೆ. ವೈಯಕ್ತಿಕವಾಗಿ ಸಂಘ ಸಂಸ್ಥೆ ಪರವಾಗಿ ಪಾಲ್ನೇತ್ರ ಅವರಿಗೆ ಅಭಿನಂದನೆ ಸಲ್ಲಿಸುವವರಿಗೆ ಪ್ರತ್ಯೇಕವಾಗಿ ಸಮಯ ನೀಡಲಾಗುತ್ತೆ. ಆಗ ಮಾತ್ರ ಬಂದು ತಾವು ಅಭಿನಂದಿಸಬೇಕು ಅಂತೇಳಿ ಕೋರಿಕೆ. ಸರ್ ದಯಮಾಡಿ ಇತರರೆಲ್ಲ ವೇದಿಕೆ ನೆರವು ಮಾಡಿ. ದಯಮಾಡಿ ಸನ್ಮಾನ್ಯ ವಿ ಸೋಮಣ್ಣನವರು ಮೈಸೂರು ಪೇಟವನ್ನು ಪಾಲ್ನೇತ್ರ ಅವರಿಗೆ ಧರಿಸಿ, ಶ್ರೀಮತಿ ಶೈಲಜಾ ಸೋಮಣ್ಣ ಅವರು ದಂಪತಿಗಳು, ಪಾಲ್ನೇತ್ರ ದಂಪತಿಗಳನ್ನು ಆಶೀರ್ವಾದ ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇದೊಂದು ಅಪೂರ್ವ ಸಂದರ್ಭ. ಶ್ರೀ ವಿ ಸೋಮಣ್ಣ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿಯೂ ಕೂಡ ಶ್ರೀ ಪಾಲ್ನೇತ್ರ ಅವರು ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಡಾಕ್ಟರ್ ಸಿ ಸೋಮಶೇಖರ್ ಅವರು, ನಾಗರಾಜ ಮೂರ್ತಿ ಅವರು, ರೇಣುಕಾ ಪ್ರಸನ್ನ ಅವರು, ಶಿವರಾಮೇಗೌಡರು, ಕ್ರಾಂತಿರಾಜ್ ಇವರೆಲ್ಲರ ಸಮ್ಮುಖದಲ್ಲಿ ಶ್ರೀ ವಿ ಸೋಮಣ್ಣನವರು, ಶ್ರೀಮತಿ ಶೈಲಜಾ ಸೋಮಣ್ಣನವರು ಪ್ರತಿಷ್ಠಾನದ ಪರವಾಗಿ ಅವರ ಗೌರವ ಸಮರ್ಪಣೆ ಮಾಡಿದ್ದಾರೆ. ಈಗ ಗ್ರಂಥ ಕನ್ನಡ ಜಂಗಮ ಗ್ರಂಥವನ್ನ ಲೋಕಾರ್ಪಣೆ ಮಾಡಿದಂತ ಕನ್ನಡ ನಾಡು ಕಂಡ ವಿಶಿಷ್ಟ ಬಗೆಯ ಈ ನೆಲದ ಮಣ್ಣಿನ ಸಾರವನ್ನ, ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸಾಮಾನ್ಯ ವ್ಯಕ್ತಿಯೊಬ್ಬ ಅಸಾಮಾನ್ಯನಾಗಿ ಬೆಳೆಯಬಹುದು ಎನ್ನುವುದಕ್ಕೆ ಯಾರಾದರೂ ನಿದರ್ಶನ ಇದ್ರೆ ಸನ್ಮಾನ್ಯ ವಿ ಸೋಮಣ್ಣನವರು ನಮ್ಮ ಮುಂದೆ ಮಾದರಿಯಾಗಿ ನಿಂತಾರೆ. ರಾಜಕಾರಣಿಗಳಿಗೆ ವಂಶ ಪಾರಂಪರ್ಯವಾದಂಥ ಹಿನ್ನೆಲೆ ಇರ್ತದೆ. ಒಬ್ಬ ಸಾಮಾನ್ಯ ಕನಕಪುರದಿಂದ ಒಂದು ಹಳ್ಳಿಯಿಂದ ಬಂದು ಸಾಮಾನ್ಯ ವ್ಯಕ್ತಿಯೊಬ್ಬ ಅಸಾಮಾನ್ಯನಾಗಿ ಭಾರತ ಸರ್ಕಾರದ ಉನ್ನತ ಸಚಿವ ಮಟ್ಟದ ಸ್ಥಾನವನ್ನು ಗಳಿಸಿ ಅಲ್ಲೂ ಕೂಡ ಕನ್ನಡದ ಕಂಪನ್ನ ಬೀರ್ತಾ ತಾವು ಡೆಲ್ಲಿಗೆ ಹೋದ ಕೆಲವೇ ದಿನಗಳಲ್ಲಿ ಹಿಂದಿಯನ್ನ ಕಲಿತು ಕನ್ನಡಿಗರು ಎಲ್ಲಿ ಹೋದರೂ ಕೂಡ ಕನ್ನಡತವನ್ನ ಮೆರೀತಾರೆ. ರೈಲ್ವೆ ಇಲಾಖೆಗೆ ಒಂದು ಹೊಸ ಕಾಯಕಲ್ಪವನ್ನ ಕೊಡ್ತಾ ಬಂದು ಅವರು ರಾಜ್ಯದಲ್ಲಿ ಸೇವೆ ಸಲ್ಲಿಸಿರುವ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರದೇ ಆದಂತ ಒಂದು ಛಾಪನ್ನು ಮೂಡಿಸಿದಂಥವರು. ಹಲವಾರು ಜನ ಪ್ರತಿಭಾವಂತ ಯುವಕರನ್ನ ಬೆಳೆಸಿ ಪ್ರೋತ್ಸಾಹಿಸಿ ಬೆಳೆಸ್ತಿರುವಂಥವ್ರು. ಸದಾ ಹಸನ್ಮುಖಿ, ಪ್ರೀತಿಯಿಂದಲೋ ಅಪ್ಪ ಅನ್ನುವಂಥವ್ರು, ಪ್ರೀತಿಯಿಂದ ಗದರುವಂಥವ್ರು, ಗದರಿ ಬೇಡಾರ ಮಾಡ್ಕೊಂಡವ್ರೆ ಕರೆದು ತಪ್ಕೊಳ್ಳುವಂಥವ್ರು. ಇಂಥ ಹಳ್ಳಿಯ ಬಡ ಮಕ್ಕಳನ್ನು ಕೂಡ ಅಪ್ಪುಗೆಯಿಂದ ಅಪ್ಕೊಳ್ಳುವಂಥವ್ರು. ಸಂಸ್ಕೃತಿ, ಸಾಹಿತ್ಯ, ಸಹೃದಯತೆ, ಸಜ್ಜನಿಕೆ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡಿರುವಂಥ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೊಡುಗೈ ದಾನಿಯಾಗಿರುವಂಥ ಸೋಮಣ್ಣ ಪ್ರತಿಷ್ಠಾನದ ಮುಖಾಂತರ ನಾಡಿನ ಅಸಹಾಯಕರಿಗೆ ಆಶಾದೀಪವಾಗಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ನಾಡಿನ ಹೆಮ್ಮೆಯ ಕೇಂದ್ರ ಸಚಿವರಾದ ಸನ್ಮಾನ್ಯ ವಿ ಸೋಮಣ್ಣ ಅವರು ಈಗ ಅವರ ಮನದಾಳದ ಮಾತುಗಳಿಗಾಗಿ ಬಾಲಣ್ಣನನ್ನ, ನಮ್ಮ ಪಾಲಣ್ಣನನ್ನ ಹಾರೈಸಲಿಕ್ಕಾಗಿ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ. ಅಪ್ಪ ನೀವಾಗ ನಿಂತಿದ್ದೀವಿ, ಕುತ್ಕೊಳ್ಳೋಕ್ಕಾಗುತ್ತಾ? ಹಿಂದಗಡೆ ರಾಣಿಬೇಕು ಎಲ್ಲ ಹೋಗಿ ಒಂದು ದೊಡ್ಡ ಕಾರ್ಯಕ್ರಮ ಇವಾಗ ಪ್ಲೀಸ್ ಯಾಕೆ ಬರ್ತೀನಿ. ಬಂಧುಗಳೇ, ಪಾಲ್ನೇತ್ರ ಅಭಿನಂದನಾ ಸಮಿತಿ ಕನ್ನಡಪರ ಚಿಂತಕ, ಹೋರಾಟಗಾರ, ಸಾಮಾಜಿಕ ಸಾಂಸ್ಕೃತಿಕ ಸಂಘಟಕ ಪಾಲ್ನೇತ್ರ ಅವರ ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ನಡೆದಾಡುವ ದೇವರು, ರಾಷ್ಟ್ರಕ್ಕೆ, ನಾಡಿಗೆ, ವಿಶ್ವಕ್ಕೆ ಸಂಸ್ಕೃತಿ ಸಂಸ್ಕಾರವನ್ನು ನೀಡಿ ವಿಶ್ವದ ಭೂಪಟದಲ್ಲಿ ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯೆಯನ್ನು ಕೊಡೋದ್ರ ಮುಖೇನ ವಿಶ್ವದ ಜನಮನವನ್ನು ಗೆದ್ದಿರ್ತಕ್ಕಂಥ ಪರಮ ಪೂಜ್ಯ
ಲಿಂಗೈಕ್ಯ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಸಂಸ್ಮರಣೆಯನ್ನು ಮಾಡ್ತಾ ಶ್ರೀಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ನಾನು ಓದಿದಂಥ ಮಠ ಅಂದಿನ ಕಾಲದಲ್ಲಿ ಒಂದು ದಿನವೂ ಕೂಡ ಊಟ ಮಾಡೋದಕ್ಕೂ ಕೂಡ ಕಷ್ಟ ಇದ್ದಂಥ ಸಂದರ್ಭದಲ್ಲೂ ಕೂಡ ಸುಮಾರು 1,500-2,000 ಮಕ್ಕಳಿಗೆ, ಹಳ್ಳಿಗಾಡಿನ ಮಕ್ಕಳಿಗೆ ಜಾತ್ಯತೀತವಾಗಿ ಹಳ್ಳಿಯಿಂದ ಹೋಗಿ ಅವರನ್ನು ಕರ್ಕೊಂಡು ಬಂದು ಪರಮ ಪೂಜಾ ಸಿದ್ಧಲಿಂಗಯ್ಯ ಶ್ರೀಗಳವರ ಆಶೀರ್ವಾದ ಪಡೆದು ನಾನು ಓದಿದ್ದಂಥ ಶ್ರೀ ದೇವರ ಮಠದ ಪರಮ ಪೂಜ್ಯ ಶ್ರೀ ಚನ್ನಬಸವ ಸ್ವಾಮಿಗಳವರ ಪಾದಗಳಿಗೆ ಒಡಮುಟ್ಟು ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಧ್ಯಕ್ಷತೆಯಲ್ಲಿ ಆ ಸ್ವಾಮಿಗಳವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಭಾಗಿಗಳಾಗಿರುವ ಅಭಿನಂದನಾ ಗ್ರಂಥವನ್ನು ನುಡಿಯನ್ನು ನುಡಿಯಲು ಬಂದಿರತಕ್ಕಂಥ ನನ್ನ ಸನ್ಮಿತ್ರರು, ಆತ್ಮೀಯರು, ಹಿರಿಯರು ಆಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಗ್ರಂಥವನ್ನು ಯಾವ ರೀತಿ ತರಬಹುದು ಅನ್ನೋದಕ್ಕೆ ತಮ್ಮದೇ ಆದಂಥ ದೂರದೃಷ್ಟಿಯ ಉಳ್ಳವರಾಗಿರ್ತಕ್ಕಂಥ ಈ ಗ್ರಂಥದ ವಿಮರ್ಶಕರು, ಚಿಂತಕರು ಆಗಿರ್ತಕ್ಕಂಥ ಗ್ರಂಥ ಸಂಪಾದಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಬೈರಮಂಗಲ ರಾಮೇಗೌಡರವರೇ, ಮಿತ್ರರಾಗಿರ್ತಕ್ಕಂಥ ಕೆ ವಿ ನಾಗರಾಜಮೂರ್ತಿ ಅವರೇ, ಗುರುನಾಥ್ ಕೊಳ್ಳೂರವರೇ, ಇವತ್ತಿನ ಅಭಿನಂದನೆಗೆ ಪುರಸ್ಕೃತರಾಗಿರ್ತಕ್ಕಂಥ ಸಹೋದರ ಜೆ ಹುಚ್ಚಪ್ಪನವರೇ, ಮಿತ್ರರಾಗಿರ್ತಕ್ಕಂಥ ತಲಕಾಡ್ ಚಿಕ್ಕರಂಗೇಗೌಡರೇ, ಪಾಚ ಚೆನ್ನೇಗೌಡರವರೇ, ಗೋಮೂರ್ತಿ ಯಾದವ್ರವರೇ, ಬಿ ಆರ್ ಶಿವಕುಮಾರ್ ಅವರೇ, ಇ ಅಮೃತರಾಜ್ರವರೇ, ಮಂಜುನಾಥ್ ದೇವ ಅವರೇ, ನಾ ಶ್ರೀಧರ್ ಅವರೇ, ಶ್ರೀ ಜಿ ಗುರುಪ್ರಸಾದ್ ಅವರೇ, ಶ್ರೀಮತಿ ವಿಜಯಲಕ್ಷ್ಮಿ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಅಭಿನಂದನೆಯನ್ನು ವಹಿಸಿಕೊಳ್ಳೋ ಜೊತೆಯಲ್ಲಿ ಒಂದು ಒಳ್ಳೆಯ ಸಮಿತಿಯನ್ನು ಮಾಡಿ ಇದಕ್ಕೆ ಕನ್ನಡ ಚಳವಳಿಗಾರರು ಕೂಡ ಚಳವಳಿಯನ್ನು ನೆಮ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅಭಿನಂದನೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಸ್ವಚ್ಛವಾದ ಸಾಂದರ್ಭಿಕಕ್ಕೆ ತಕ್ಕಂತೆ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ನನ್ನ ಸನ್ಮಿತ್ರರು, ಈ ಒಂದು ಅಭಿನಂದನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಮೇಗೌಡರವರೇ, ಸಹೋದರ ರೇಣುಕಾ ಪ್ರಸನ್ನ ಅವರೇ, ಮತ್ತೊಬ್ಬ ಸಹೋದರ ತಿಮ್ಮೇಶ್ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಜೋಗಿಲ ಸಿದ್ದರಾಜು ಅವರೇ, ಅಭಿರತ ಹರೀಶ್ ಅವರೇ, ಚಂದ್ರಧರ್ ಅವರೇ, ಎಂ ಕೆ ಶಿವಶಂಕರ್ ಅವರೇ, ಸಿ ಎಂ ರಾಜಪ್ಪ, ಕಾಂತರಾಜು, ಬಿ ಆರ್ ರವಿಕುಮಾರ್ ಅವರೇ, ಹಾಗೂ ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಸಹೋದರ ಮಾಜಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಮಾಜಿ ನಗರ ಪಾಲಿಕಾ ಸದಸ್ಯರುಗಳಾದ ದಾಸೇಗೌಡರೇ, ಚೆನ್ನಪ್ಪನವರೇ, ಬಾಬಿ ವೆಂಕಟೇಶ್ ಅವರೇ, ಮತ್ತೆ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನನ್ನ ಶ್ರೀಮತಿಯವರಾಗಿರ್ತಕ್ಕಂಥ ಶೈಲೇಂದ್ರ ಸೋಮಣ್ಣವರೇ, ಅರುಣ್ ಸೋಮಣ್ಣವರೇ, ಬುದ್ಧಿಜೀವಿ ಹಿರಿಯರಾಗಿರ್ತಕ್ಕಂಥ ಮಾತೃ ಸಮಾನರಾದ ಸುಶೀಲಮ್ಮನವರೇ, ಮಾಜಿ ಮಹಾಪೌರಾಗಿರ್ತಕ್ಕಂಥ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರೇ, ಬಂದಿರ್ತಕ್ಕಂಥ ಎಲ್ಲ ಕನ್ನಡದ ಸಹೃದಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ನಾನು ನಮ್ಮ ಆಫೀಸಿಂದ ಒಂದು ನೋಟ್ ಬರ್ತದೆ ಯಾವುದಕ್ಕೆ ಯಾವ ಕಾರ್ಯಕ್ರಮದಲ್ಲಿ ಏನು ಮಾತಾಡ್ಬೋದು ಅಂತ. ನಾನು ಹೇಳದೇ ಇಲ್ಲಪ್ಪ, ಇದಕ್ಕೆ ಅವಶ್ಯಕತೆ ಇಲ್ಲ, ನನಗೆ ಏನು ಗೊತ್ತಿದೆ ನಾನು ಮಾತಾಡ್ತೀನಿ, ನನಗೆ ಬೇಡ. ಭಗವಂತಂದೆ ನಡವಳಿಕೆ, ನಮ್ಮ ದೂರದೃಷ್ಟಿಯ ಚಿಂತನೆಗೆ ಯಾವುದೇ ಎರಡು ತೊಡರುಗಳು ಇರೋದಿಲ್ಲ, ಜಾತಿ ಮತ್ತು ಅಂತಸ್ತು ಕೂಡ ಇರೋದಿಲ್ಲ ಅನ್ನೋದಕ್ಕೆ ನನ್ನ ಮುಂದೆ ಸುಮಾರು 47-48 ವರ್ಷ, 50 ವರ್ಷ ಆಯಿತು ಈ ಪಾಲನೇತ್ರರನ್ನು ನಾನು ನೋಡಿ. ಅವತ್ತಿಗೆ ನನ್ನ ಪಾಲನೇತ್ರ ಇವತ್ತು ಹಂಗೆ ಇದ್ದಾರೆ. ನನಗೆ ಅಚ್ಚುಮೆಚ್ಚಿನ ಒಬ್ಬ ಸಹೋದರ ರಾಮೇಗೌಡರು ಭಾರಿ ಚೆನ್ನಾಗಿ ಹೇಳಿದ್ರು, ಒಬ್ಬ ಸ್ವಾಭಿಮಾನಿ ಏನಾದ್ರು ಮುನ್ಸ್ಕೊಂಡ ಅಂದರೆ ಮತ್ತೆ ನಿನಗೆ ಒಂದು 6 ತಿಂಗಳು ಬೇಕು ಅವ್ರ ಹತ್ರ ಸ್ಥಿತಿ ವರ್ತಕ್ಕೆ ಸೇರ್ಕೊಳ್ಬೇಕು. ಶಿವರಾಮೇಗೌಡರು ಭಾರಿ ಚೆನ್ನಾಗಿ ಕೆಲವರು ರೇಣುಕಾ ಪ್ರಸನ್ನ
ಹಾಗಾಗಿ ಇದೊಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ, ಆತ್ಮೀಯತೆಯ ಮಿಲನದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯನಲ್ಲೂ ಕೂಡ ತನ್ನದಾದಂಥ ಒಂದು ವ್ಯಕ್ತಿತ್ವ ಇದೆ, ತನ್ನದಾದಂಥ ಒಂದು ಪ್ರತಿಭೆ ಇದೆ, ತನ್ನದಾದಂಥ ದೂರದೃಷ್ಟಿ ಇದೆ ಅನ್ನೋದಕ್ಕೆ ನಾಗಣ್ಣ ಪಾಲನೇತ್ರನ ವಿಚಾರಗಳನ್ನು ನಾನು ಮಂಡನೆ ಮಾಡಕ್ಕೆ ಹೋದರೆ ಒಂದು 4-5 ಗಂಟೆಗಳು ಹಿಡಿತದೆ. ಆದರೆ ಒಂದು ಸತ್ಯ, ಸ್ವಾಭಿಮಾನಕ್ಕೆ, ಕೃತಜ್ಞತೆಗೆ, ಮಾತಿನಲ್ಲಿ ನಡವಳಿಕೆಗೆ ಸುಮಾರು 46-47 ವರ್ಷಗಳಿಂದ ನೋಡಿದ್ದೇನೆ. ಆ ಪಾಲನೇತ್ರ, ಯಾರಾದರೂ ಪಾಲನೇತ್ರರಿಗೆ ಸಾಟಿ ಇದ್ದರೆ ಕನ್ನಡ ಚಳವಳಿಯಲ್ಲಿ ಪಾಲನೇತ್ರನೇ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸೋಮಶೇಖರ್ ಇಲ್ಲೇ ಇದ್ದಾರೆ, ನಮ್ಮ ನಾಗರಾಜ್ ಮುರ್ಷಿನ ಇಲ್ಲೇ ಇದ್ದಾರೆ. ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಬೆಳವಣಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಾವೇನೆಲ್ಲ ಮಾಡಿದ್ರು ಕೂಡ ಈ ನಾಗರಾಜ್ ಮೂರ್ತಿನ ಹಿಡಿದು ಕಟ್ಟಾಕಿದ್ರು ಅವ್ರು ಉಸಿರಿರೋ ತನಕ ಈ ರವೀಂದ್ರ ಕಲಾಕ್ಷೇತ್ರ ಬಿಡೋಲ್ಲ. ಅವ್ರಿಗೆಲ್ಲ ಒಂದು ಕಡೆ ಆಚರಣೆ ಹಕ್ಕಾಗಿದೆ. ಇದು ಕೇವಲ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ಒಬ್ಬ ವ್ಯಕ್ತಿ ನನ್ನ ಇತಿಮಿತಿ ಇಷ್ಟೇ ಅಂತ ಅರ್ಥ ಮಾಡಿಕೊಂಡು ಅದರಲ್ಲೇ ನಾನು ಯಾವ ರೀತಿ ಮುಂದೆ ಹೋಗ್ಬೋದು ಅನ್ನೋದಕ್ಕೆ ಪಾಲನೇತ್ರ ಇವತ್ತು ನನಗೆ ಒಂದು ದೊಡ್ಡ ಉದಾಹರಣೆ ಆಗಿದ್ದಾರೆ. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಇಲ್ಲಿ ಮಾತನಾಡ್ತಾ ಇಲ್ಲ, ನಾನೊಬ್ಬ ಪಾಲನೇತ್ರನ ಹಿತೈಷಿಯಾಗಿ, ಆತ್ಮೀಯನಾಗಿ, ಬಂಧುವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ದೇವರು ಎಲ್ಲಿದ್ದಾನೆ ಅಂತ ಹುಡುಕೊಳ್ಳೋದ್ರೆ ದೇವರು ನಮ್ಗೆ ಯಾರಿಗೂ ಸಿಗೋಲ್ಲ. ನಿಷ್ಕರ್ಮಸ್ವಾದ ಮನೋಭಾವನೆಯಿಂದ ಅಂತರಾಳದ 10 ಹಲವಾರು ಚಿಂತನೆಗಳಲ್ಲಿ ಯಾವುದಕ್ಕೆ ನಾವು ಆದ್ಯತೆಯನ್ನು ಕೊಟ್ಟರೆ ನಾವು ಕೂಡ ಮನುಷ್ಯರಾಗಿ ಬಾಳ್ವೆ ಮಾಡ್ಬೋದು ಅನ್ನೋದಕ್ಕೆ ಪಾಲನೇತ್ರ ಒಬ್ಬ ದೊಡ್ಡ, ನನಗೆ ಒಬ್ಬ ಆತ್ಮೀಯ. ನನ್ನ ಶ್ರೀಮತಿಯವ್ರಿಗಂತೂ ಅವನು ಭಾರಿ ಅಚ್ಚುಮೆಚ್ಚಿನ ಒಬ್ಬ ಸಹೋದರ. ಒಂದು ಬಂಧುಗಳೇ, ಒಳ್ಳೆಯ ಪುಸ್ತಕವನ್ನು ತಂದಿದ್ದೀನಿ. ನನಗನ್ನಿಸ್ತದೆ ನಮ್ದು ಏನೇ ಕೆಲಸಗಳಿದ್ರು ಕೂಡ ಆ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಮೊದಲಿಗ ಪಾಲನೇತ್ರ ಇರ್ತಾರೆ, ಎರಡನೇವರು ನಾಗರಾಜ ಮೂರ್ತಿ ಇರ್ತಾರೆ. ಈ ಕೆಲಸವನ್ನು ಮಾಡುವಾಗ ಇವತ್ತಿನ ಕನ್ನಡದ ಜಂಗಮ ಈ ಗ್ರಂಥವನ್ನು ನಾನು ಲೋಕಾರ್ಪಣೆ ಮಾಡೋದಕ್ಕಿಂತ ತುಂಬ ಸಂತೋಷ ಪಡ್ತಾ, ಇದು ಎಲ್ಲ ಒಂದು ಕಡೆ ಅನೇಕ ಹತ್ತಿರದ ಮಹಾಶಯರ ಭಾವನೆಗಳು, ಅವರ ದೂರದೃಷ್ಟಿಯ ಚಿಂತನೆಗಳು, ಅವರು ಕೈಗೊಂಡಿರ್ತಕ್ಕಂಥ ಕೆಲವು ಸಂದೇಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯ ಮಾಡ್ತಕ್ಕಂಥದ್ದಕ್ಕೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಪಾಲನೇತ್ರ ತನ್ನ ಜೀವನದಲ್ಲಿ ಏನೆಲ್ಲವನ್ನು ಕೂಡ ಕಾಣದೇ ಇದ್ರೂ ಕೂಡ ತಾನು ಮಾಡುವ ಕರ್ತವ್ಯದಲ್ಲಿ ಕನ್ನಡ ಪರವಾದ ಕನ್ನಡಿಗನಾಗಿ ತಾಯಿ ಭುವನೇಶ್ವರಿ ಆಶೀರ್ವಾದದ ಬಲದಿಂದ ಪ್ರಾಯಶಃ ಆತ ಕೈಗೊಂಡಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತನ್ನದಾದಂಥ ಮೆಲುಕನ್ನು ಆಗ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಾನು ಅದರಿಂದ ಬಲ್ಲವನಾಗಿದ್ದೇನೆ ಅನ್ನೋ ಮಾತನ್ನು ಹೇಳಿ, ಪಾಲನೇತ್ರ ತನ್ನ ಸಂಸಾರದ ವ್ಯವಸ್ಥೆಯನ್ನು, ತನ್ನ ಕುಟುಂಬದ ವ್ಯವಸ್ಥೆಯನ್ನು ಎಂದೂ ಕೂಡ ಸಾಮಾನ್ಯರ ಜೊತೆಯಲ್ಲಿ ಮಾತನಾಡ್ಕೊಂಡಿರ್ತಕ್ಕಂಥ ಉದಾಹರಣೆ ಒಂದು ಸಣ್ಣದು ಕೂಡ ಇಲ್ಲ. ಭಾರತ ಸರ್ಕಾರ ಇವತ್ತು ನಾನೇನಾದರೂ ಎಕ್ಸಾಮಿನೇಷನ್ ಇರ್ತದೆ ರೈಲ್ವೆನಲ್ಲಿ, ಸುಮಾರು 12 ಕೋಟಿ ಎಂಪ್ಲಾಯೀಸ್ ನಮ್ಮಲ್ಲಿದೆ. 12 ಲಕ್ಷ ಎಂಪ್ಲಾಯೀಸ್ ಇದ್ದಾರೆ. 12 ಲಕ್ಷ ಎಂಪ್ಲಾಯೀಸ್ನಲ್ಲಿ ಕನ್ನಡಿಗರು ಎಷ್ಟಾಗಿದೆ ಅಂತ ನೋಡಿದಾಗ ನನಗಾದಂಥ ಒಂದು ಖೇದವನ್ನು ಪಾಲನೇತ್ರ ಹತ್ರ ಹೇಳಿದೆ. ಇದೆ ಕಣ ಪಾಲನ, ಏನು ಮಾಡ್ಬೋದು ಅಣ್ಣ, ನೀವು ಒಂದು ಪ್ರಧಾನಮಂತ್ರಿಗಳಿಗೊಂದು ಮನವಿಯನ್ನು ಮಾಡಿ. ನಾನು ಅವಾಗ ತೆಗೆದುಕೊಂಡೋಗಿ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿ ಆ ಮನವಿಯನ್ನು ಕೊಟ್ಟಾಗ ಶಿವರಾಮೇಗೌಡ್ರೆ ಪ್ರಧಾನಿಗಳು ನೋಡಿದ್ರು. ಒಂದು ಸಾರಿ ಕೊಟ್ಟೆ, ಏನೂ ಆಗಿಲ್ಲ, ಮತ್ತೆ ಇನ್ನೊಂದು ಸಾರಿ ಕೊಟ್ಟೆ, ಮತ್ತೆ 3ನೇ ಸಾರಿ ಕೊಟ್ಟಾಗ ನಾನು ಹೇಳಿದೆ, ಸರ್ ಬಹುತ್ ಇಂಪಾರ್ಟೆಂಟ್ सर, कीजिए सर, कैसा करने का सोमಣ್ಣ, अब एक भाषा का किया तो दूसरा भाषा का क्या क्या होता है,
सबको कीजिए तीर्मान ಮಾಡ್ತಾರೆ ರಾಷ್ಟ್ರದ ಪ್ರಧಾನಿಗಳು अब क्या बताता है वो सही है हम करेंगे ಅಂತ ಹೇಳಿ 10 ಭಾಷೆಗಳಲ್ಲಿ ಏನಾದರೂ ಇವತ್ತು ಎಕ್ಸಾಮಿನೇಷನ್ ಬಂದು ಇವತ್ತು ರೈಲ್ವೆಯಲ್ಲಿ ಪಾಸ್ ಆಗಿ ಕೆಲಸಕ್ಕೆ ಹೋಗೋದಕ್ಕೆ ಬದಲಿಗಾಗಿ ಕನ್ನಡವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನನಗೆ ಎಲ್ಲ ಒಂದು ಕಡೆ ಮನವರಿಕೆಯನ್ನು ಮಾಡಿಕೊಟ್ಟು ನನ್ನ ಸಹೋದರ ಬಾಲ್ಯೇಂದ್ರ. ಅದಾದಮೇಲೆ ನಮ್ಮದೇ ಆದಂಥ ಕೆಲವು ನಿಬಂಧನೆಗಳಿತ್ತು. ಒಂದ್ಸಾರಿ ಎಕ್ಸಾಮಿನೇಷನ್ನಲ್ಲಿ ಮಕ್ಕಳನ್ನೆಲ್ಲ ಹೋಗ್ಬೇಕಾದ್ರೆ ಏನೆಲ್ಲ ತೊಂದರೆ ಆಯಿತು. ನಾನು ಮತ್ತೆ ನಮ್ಮ ರೈಲ್ವೆ ಮಂತ್ರಿಗಳು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಮೀಟಿಂಗ್ನಲ್ಲಿದ್ವಿ. ಆ ಗೊಂದಲ ಆದಾಗ ನಾನು ಪಾಲ್ಯಕ್ಕೆ ಫೋನ್ ಮಾಡಿ ಪಾಲನೆ ಹಿಂಗಾಗಿದೆ ಏನೋ ಮಾಡೋದಿಕ್ಕೆ ಅಂದೆ. ಅವಾಗ ಅವ್ರು ಹೇಳಿದ ಹೇಗಿಲ್ಲ ನೀನು ಸರಿಯಾಗಿ ಹೋಗ್ಬಿಟ್ರೆ ನೀನು ಸ್ವಲ್ಪ ಜೋರ ಆದ್ರೆಲ್ಲ ಸರಿ ಹೋಗ್ತದೆ ಅಂತ. ಇದು ಭಾರತ ಸರ್ಕಾರ ಕಣಪ್ಪ ಜೋರಾಗಕ್ಕೆ, ಇದು ಕರ್ನಾಟಕ ಸರ್ಕಾರ ಅಲ್ಲ ಕಣೋದು. ಇಲ್ಲ ಅಣ್ಣ ಹಿಂಗೆ ಮಾಡಿ ಅವನಲ್ಲಿರ್ತಕ್ಕಂಥ ಪ್ರತಿಭೆ, ಅವನಲ್ಲಿರ್ತಕ್ಕಂಥ ನೈಪುಣ್ಯತೆ, ಅದನ್ನು ಏನಾದರೂ ಒಂದು ಸಂಸಾರಕ್ಕೆ ಒಂದು 10% ಉಪಯೋಗಿಸ್ಕೊಂಡಿದ್ರು. ಬಾಲ್ಯಂತ್ರ ಇವತ್ತು ಒಂದು 50-100 ಜನ ಆಗಿದ್ದಾರೆ ಶ್ರೀಮಂತರು, ಅವ್ರ ಪಟ್ಟಿಯಲ್ಲಿ ಇರ್ತಾ ಇದ್ದಾರೆ ಶ್ರೀಮಂತರು. ಆದರೆ ಅವ್ರು ಮಾಡಿದ್ದೇನು, ನನ್ನ ಉಸಿರೇ ಕನ್ನಡ, ನನ್ನ ತಾಯಿ ಕನ್ನಡ. ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಒಂದು ಕಡೆ ನೆಲದ ಜಲದ ಸಮಸ್ಯೆಗಳು ಬಂದಾಗ ಕನ್ನಡವನ್ನು ನಾವು ಉಸಿರಾಗಿ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮದು ಅನ್ನೋದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಇವತ್ತು ಕನ್ನಡದ ಬಹುತೇಕ ಸನ್ಮಿತ್ರರು ನಾನು ನಿಮ್ಗೆ ನೋಡಿದ್ರೆ ಖುಷಿ ಆಯ್ತದೆ. ಇವರೆಲ್ಲ ಎಲ್ಲಿಂದ ಹುಡುಕೊಂಡ್ಬಂದ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಸೇರ್ತಕ್ಕಂಥ ಈ ಕೆಲಸ ಮಾಡಿದ್ರಲ್ಲ ಶಿವರಾಮೇಗೌಡರು, ನಿಮ್ಮ ತಂಡಕ್ಕೆ ನಾನು ಅಪಾರಿಯಾಗಿದ್ದೇನೆ. ಇದೊಂದು ಅತ್ಯುತ್ತಮವಾದ ಕೆಲಸ. ದೊಡ್ಡ ಸನ್ಮಾನ ಆಗೋದು, ಅಭಿನಂದನೆ ಮಾಡೋದು, ಗ್ರಂಥಗಳು ಬಿಡುಗಡೆ ಮಾಡೋದು ಅಂತ ದೊಡ್ಡ ಕೆಲಸ ಅಲ್ಲ ಅದು. ಒಬ್ಬ ಸಾಮಾನ್ಯ ಕನ್ನಡದ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಂಥ ಒಬ್ಬ ಸ್ನೇಹಿತನನ್ನ ನೀವು ಹೇಳಿದ್ರಿ ಯಾರ್ಯಾರು ಏನೇನು ಕೆಲಸ ವಹಿಸ್ಕೊಂಡ್ರು ಅಂತ. ಹಾಗಾಗಿ ಒಳ್ಳೆಯತನ, ಒಳ್ಳೆಯ ನಡವಳಿಕೆ, ಸಮಾಜದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲದೆ ಜೀವನವನ್ನು ಯಾವ ರೀತಿ ಸಾಗಿಸಬೇಕು ಅನ್ನೋದಕ್ಕೆ ಇಂಥ ಹಲವಾರು ಉದಾಹರಣೆಗಳನ್ನು ನಾವು ಕೊಡುವ ಸಂದರ್ಭದಲ್ಲಿ ನಮಗೆ ಮೊದಲಿಗೆ ಬರ್ತಕ್ಕಂಥದ್ದು ಸಹೋದರ ಬಾಲ್ಯೇಂದ್ರ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ. ನಾನು ಹೌಸಿಂಗ್ ಮಂತ್ರಿ ಆಗಿದ್ದೆ ಸ್ವಾಮೀಜಿ, ನಾನು ಹೌಸಿಂಗ್ ಮಂತ್ರಿ ಆಗಿದ್ದೆ. ಒಂದಿನ ಅವನು ಕರೆದೆ, ಪಾರಣ ಒಂದು ಅರ್ಜಿ ಕೊಡೋ, ಒಂದು ಸೈಟ್ ಕೊಡ್ತೀನಿ ಅಂತ. ಏನು ಮಾತಾಡಲಿ ದೊಡ್ಡದ, ಕರಿ ಅವನಿಗೆ ಊಟ ಮಾಡ್ತಾನೆ ಕರಿಯೋದೆ, ಇಲ್ಲ ನಾವು ಹೊಟ್ಟೋದ ಅಂತ. ಮತ್ತೆ ಕರೆಸಿ ಏನೋ ಆಯ್ತು ಅಂದರೆ ಏನು ಪರವಾಗಿಲ್ಲ ಬಿಡೋಣ, ನೀನು ಒಂದು ಸೈಟ್ ಕೊಟ್ಬಿಟ್ಟ ಮೇಲೆ ನಾಳೆ ಬೆಳಿಗ್ಗೆ ಏನಾಯ್ತು ಗೊತ್ತಿಲ್ಲ ನನಗೆ. ಇದು ಅವನ ಸ್ವಾಭಿಮಾನ. ಆದರೆ ನಮ್ಮ ಶ್ರೀಮತಿಯವರು ಅದನ್ನು ಅವ್ನು ಗೊತ್ತಿಲ್ಲದಂಗೆ ಯಾವ ರೀತಿ ಆಗಬೇಕು. ಅವನಿಗೊಬ್ಬ ಮಗ ಇದ್ದಾನೆ. ಅಧಿಕಾರ ಯಾರಿಗೂ ಶಾಶ್ವತ ಇರೋದಿಲ್ಲ ಅಂದಾಗ ಅವನ ಬದುಕನ್ನು ಅವ್ನು ರೂಢಿಸ್ಕೋಬೇಕಾಯ್ತದೆ ಅಂತ ಹೇಳಿ, ಇದು ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಅಲ್ಲ, 16 ಅಲ್ಲ, ಒಂದು ಸತ್ಯ. ದೇಶಕ್ಕೆ ಭವಿಷ್ಯ ಇದೆ. ದೇಶದಲ್ಲಿ ಎಲ್ಲ ಒಂದು ಕಡೆ ನಾನು ಹೋಗಿ 1 ವರ್ಷ 3-4 ತಿಂಗಳಾಯ್ತು. ನನಗೆ ಭಾಷೆನೇ ಗೊತ್ತಿರಲಿಲ್ಲ. 2 ಕಡೆ ಸೋತವನು ನಾನು. ಒಂದ್ಸಾರಿ ನನಗೆ ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ಮತ್ತು ಪ್ರಧಾನಿಗಳು ನನಗೆ ದೂರವಾಣಿ ಮುಖೇನ ಕರೆಸಿ ಒಂದು ಸಜೆಷನ್ ಕೊಟ್ಟರು. ನಾನು ಆ ಸಜೆಷನನ್ನು ಸ್ವಾಮೀಜಿ ಒಂಚೂರು ಕೇಳಿಸ್ಕೊಂಡು ಆ ಸಜೆಷನನ್ನು ತಂದು ನಮ್ಮ ಶ್ರೀಮತಿಯವರು ಕೇಳಲಿಲ್ಲ. ನಾನು ಕೇಳಿದ್ದು ಸಹೋದರ ಬಾಲ್ಯೇಂದ್ರನಿಗೆ, ಎವಡ ಬಾರಿ ಜಲ್ದಿ ಬಗ್ಗೆ ಬಾರಿ ಬಾ, ಇದೆಲ್ಲ ಪೂರ್ತಿ ಇದೆಲ್ಲ ಭಾಗ್ಯಗಳು. ಹಾಗಾಗಿ ಮೇಲ್ಗಡೆ ಬರ್ರಿ ಸ್ವಾಮಿ, ನಿಮ್ಮಿಂದ ಪಾಪ ಅಚ್ಚಾರ ನಿಮ್ಮ ಸನ್ಮಾನ ಮಾಡಬೇಕಾಯ್ತು, ಇಷ್ಟಕ್ಕೆ ನೀವು ಬರಲಿ ಅಂತ ಹಂಗೆ ಇಟ್ಟಿದ್ದಾರೆ ನಮ್ಮ ಶಿವರಾಮೇಗೌಡರು. ಆವಾಗ ನಾನು ಕೇಳಿದೆ ಅವ್ರಿಗೆ, ಇಲ್ಲ ಅಣ್ಣ ನೀನು ತುಮಕೂರಲ್ಲಿ ನಿಂತ್ಕೊಂಡು ಎಲ್ಲ ಸರಿ ಹೋಗ್ತದೆ. ಅದಾದಮೇಲೆ ಮಂತ್ರಿ ಆದಮೇಲೆ ಒಂದು ದಿನ ನನಗೆ ದೂರವಾಣಿ ಮಾಡ್ತಾರೆ, ಅಣ್ಣ ನಿಮ್ಗೆ ಗೊತ್ತಿದೆಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ಸ್ಟ್ಯಾಚ್ಯೂ ಇದೆ ಭಾರತ ಅಲ್ಲಿ ಪ್ರೇರಣಾ ಸ್ಥಳದಲ್ಲಿ. ಆ 9 ಸ್ಥಳದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ, ಬಸವಣ್ಣವ್ರು ಇದ್ದಾರೆ. ಏನಾದರೂ ಮಾಡಿ ಇದನ್ನು ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿಯನ್ನು ನೀವು ಅಲ್ಲಿ ಮಾಡಬೇಕು ಅನ್ನೋ ಸೂಚನೆ ನನಗೆ ಮನವಿಯನ್ನು ಮಾಡ್ತಾರೆ. ಇನ್ನೊಂದು 3 ದಿನ 4 ದಿನ ಆಯಿತು. ಎಷ್ಟು ದಿನ ಆಯಿತು?
3 ದಿನ 4 ದಿನ ಇತ್ತು. ನನಗೆ ರಾತ್ರಿ ನಿದ್ರೆ ಬರಲ್ಲ. ನಾನೊಂದು ರೈಲ್ವೆ ಮಂತ್ರಿ ಆಗಿ ಅಲ್ಲೇ ಓಂ ಬಿರ್ಲಾ ಅವರು ನಮ್ಮ ಸ್ಪೀಕರ್ ಅವರು ತೊಗೊಂಡು ಕೊಟ್ಟೆ. ಐಸಾ ಏಕೆ ಹಾಕಿ ಪುಷ್ಪಾರ್ಜನೆ ಕಡೆ ಕಾಮ ಆವಾಗ ಅವರು ಆದೇಶ ಮಾಡಿ ಇವತ್ತು 23ನೇ ತಾರೀಕು ಈ ತಿಂಗಳು ಅಕ್ಟೋಬರ್ 1 ವರ್ಷ ಆಯಿತು. ಹೋದ ತಿಂಗಳು ಹೋಸಾರಿ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಏನದು 200ನೇ ವಿಜಯೋತ್ಸವವನ್ನು ಭಾರತ ಸರ್ಕಾರ ದೆಹಲಿಯಲ್ಲಿ ಮಾಡೋದಕ್ಕೆ ನನಗೆ ಯಾರಾದರೂ ಸ್ವಲ್ಪ ಅನುಮತಿ ಮಾಡಿದ್ರೆ ನನ್ನ ಸಹೋದರ ಪಾಲನೆ ಅದಾಯಿತು. ಹೋ ಸ್ವಾಮಿ ನೀವೆಲ್ಲ ಸುಮ್ಮನೆ ಮುಂದೆ ಇದ್ರಿ ಕಣ್ರಿ. ಸಮಯ ಮಾಡೋದಕ್ಕೆ ಅವನೇ ಕೊಟ್ಟೋದು ಅವನು ಹೇಳಿ ನೀವೆಲ್ಲಿದ್ರಿ. ನೀವು ಸುಮಾರು ವರ್ಷ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರಿ. ದೆಹಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹಾಕಿ 16